ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾಚಿಕೆ ಆಗಲ್ವಾ ನಿಮಗೆ? ನಿಮ್ಮನ್ನ ಹೀಗೆ ನೋಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂಕಲ್, ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂಕಲ್. ಮಾತಾಡ್ಬೇಡ ನೀನು. ನೀನು ಒಳ್ಳೆ ಹುಡುಗ ಅನ್ಕೊಂಡಿದ್ದೆ, ನಮ್ಮವನು ಅನ್ಕೊಂಡಿದ್ದೆ. ನನ್ನ ಮಕ್ಕಳ ಒಬ್ಬನು ಅಂತ ಸಲಹೆ ಕೊಟ್ರೆ ಅದು ದುರುಪಯೋಗ ಪಡಿಸ್ಕೊತೀಯ. ನನ್ನ ಮಗಳನ್ನ ಪ್ಲೀಸ್ ಅಂಕಲ್, ಅದು ಹಾಗಲ್ಲ. ನಾವ್ ಯಾವ ತಪ್ಪು ಮಾಡಿಲ್ಲ. ನಾವೆಲ್ಲ ನಿಮ್ಗೆ ಹೇಳೋಣ ಅಂತಾನೆ ಇದ್ವಿ. ಆದ್ರೆ ಸಾಕು, ಸುಮ್ನಿರು. ನೀನ್ ಹೇಳೋದನ್ನೆಲ್ಲ ಕೇಳೋಕೆ ನಾನು ರೆಡಿ ಇಲ್ಲ. ಸಿಕ್ ಬಿದ್ಮೇಲೆ ಎಲ್ರು ಹೀಗೆ ಹೇಳೋದು. ಅದನ್ನ ನಂಬೋಷ್ಟು ದಡ್ಡ ಅಲ್ಲ ನಾನು. ನನಗೆ ಎರಡು ಮಗಳಾಗಿಲ್ಲ, ಎಲ್ಲ ಅರ್ಥ ಆಗತ್ತೆ. ತಪ್ಪು ಮಾಡಿದ್ದಲ್ದೆ ಸುಳ್ಳು ಬೇರೆ ಹೇಳ್ತೀರಿ. ಹೆತ್ತರು ಮೋಸ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಈಗ ನಿಮ್ಗೇನು ಅನ್ಸಲ್ಲ. ಹೆತ್ತವ್ರ ಸಂಕಟ ಏನು ಅಂತ ನಿಮಗೆ ಅರ್ಥ ಆಗೋದಿಲ್ಲ. ನಾಳೆ ನಿಮಗೆ ಮದುವೆಯಾಗಿ ಮಕ್ಕಳಾಗಿ ಆ ಮಕ್ಕಳು ದೊಡ್ಡವರಾಗಿ ಹೀಗೆ ನಿಮ್ಮ ತರ ರೋಡ್ ಪಕ್ಕದಲ್ಲಿ ಪಬ್ಲಿಕ್ ಕಾಣೋ ಹಾಗೆ ಲಲ್ಲೆ ಹೊಡಿತಾರದನ್ನ ನೀವು ನೋಡ್ತಿರಲ್ಲ, ಆಗ ಅರ್ಥ ಆಗುತ್ತೆ ನಮ್ಮ ನೋವೇನು ಅಂತ. ಮನುಷ್ಯ ಆದವನು ಇಷ್ಟು ಸ್ವಾರ್ಥಿ ಆಗ್ಬಾರ್ದು. ಪರಮ ಸ್ವಾರ್ಥಿಗಳು ನೀವು. ನಮ್ಮ ನಂಬಿಕೆಗೆ ಕೊಳ್ಳಿ ಇಟ್ಬಿಟ್ರಿ. ಇಡ್ಲಿ ಅಂದ್ರೆ ಇದು ಕಣ್ರಿ. ಈ ಚಿಬ್ಲು ಇಡ್ಲಿ ಮುಂದೆ ಬೇರೆ ಯಾವ ಇಡ್ಲಿನೂ ಇಲ್ಲ. ನೋಡಿ, ಒಳ್ಳೆ ಈ ಕಾಟನ್ ಉಂಡೆ ತರ ಮುಟ್ಟಿದ್ರೆ ಮಲ್ಗೆ ಹೂ ತರ ಮೃದುವಾಗಿರುತ್ತೆ. ಬಾಯಿಗಿಟ್ರೆ ಹಾಗೆ ಬೆಣ್ಣೆ ತರ ಕರ್ಗೋಗ್ಬಿಡುತ್ತೆ. ಒಬ್ಬ ಇದ್ರದ್ದು ಒಂದು ಘಮ ಇರುತ್ತೆ. ಈ ಇಡ್ಲಿ ಹಿಟ್ಟನ್ನ ಚಿಬ್ಲುಗೆ ಹಾಕಿ ಬೇಯಿಸ್ತಾರಲ್ಲ, ಅದರಿಂದ ಬರೋ ಘಮ ಅದು. ಥ್ಯಾಂಕ್ ಯು, ನನಗೆ ಈ ಚಿಬ್ಲು ಇಡ್ಲಿ ಕೊಡಿಸ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಪ್ಲೇಜರ್. ಖಾರ ಚಟ್ನಿ ಜೊತೆನೆ ತಿನ್ನಿ, ತುಂಬಾ ಸೂಪರ್ ಆಗಿರುತ್ತೆ. ಬರೀ ಕೆಂಪು ಚಟ್ನಿ ಅಷ್ಟೇ ಅಲ್ಲ ರೀ, ನೀರ್ ಚಟ್ನಿ, ಗಟ್ಟಿ ಚಟ್ನಿ, ಯಾವ್ದಾದ್ರು ಓಕೆ. ಚಟ್ನಿ ಇಸ್ ದ ಬೆಸ್ಟ್ ಕಾಂಬಿನೇಷನ್. ನಾನು ಇಡ್ಲಿ ತಿಂದು ಭಾಳ ದಿವಸ ಆಗಿತ್ತು, ಇವತ್ತು ಮನ್ಸು ಹೆಚ್ಚು ತಿನ್ಬಿಡ್ದೆ. ಗೌತಮ್ ಅವರೇ, ಇದು ನನ್ ಟ್ರೀಟು ಬಜೆಟ್ ಸ್ವಲ್ಪ ಕಮ್ಮಿ ಇದೆ. ಓ ಹೌದಲ್ವಾ? ಸಾರಿ. ಓಕೆ, ನನ್ನ ಟೆಂಪ್ಟೇಷನ್ನ ಇವತ್ತು ಒಂದು ದಿವಸದ ಮಟ್ಟಿಗೆ ಕಂಟ್ರೋಲ್ ಮಾಡ್ಕೋತೀನಿ. ಅಯ್ಯೋ, ಒಂದು ತಮಾಷೆಗೆ ಹೇಳಿದೆ ಅಷ್ಟೇ. ನೀವು ಹೊಟ್ಟೆ ತುಂಬ ತಿನ್ನಿ, ಇದೇನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ, ಬರೀ 35 ರೂಪೀಸ್ ಅಷ್ಟೇ. ಹೌದಾ? ಅಷ್ಟು ಕಡಿಮೆ ಸಿಗುತ್ತಾ? ಹೊಟ್ಟೆನೂ ತುಂಬತ್ತೆ, ಜೇಬು ಖಾಲಿ ಆಗಲ್ಲ. ಬಜೆಟ್ ಫ್ರೆಂಡ್ ಏನೇ, ಅದಕ್ಕೆ ನಿಮ್ಗೆ ಕರ್ಕೊಂಡು ಬಂದಿದ್ದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಫಾರ್ ದಿಸ್ ಲವ್ಲಿ ಟ್ರೀಟ್. ಮೈ ಪ್ಲೇಜರ್. ಬಟ್ ಇಷ್ಟಕ್ಕೆ ಹೀಗಂದ್ರೆ ಹೇಗೆ? ನಾನು ನಿಮ್ಮನ್ನು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ, ಅದು ಇನ್ನೂ ಸೂಪರ್ ಆಗಿರುತ್ತೆ. ಹೌದಾ? ಎಲ್ಲಿಗೆ? ಸಸ್ಪೆನ್ಸ್ ಅದು. ಈಗಲೇ ಹೇಳಿದ್ರೆ ಸಸ್ಪೆನ್ಸ್ ಹೇಗಿರುತ್ತೆ? ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೆಣ್ಮಕ್ಳು ಮದುವೆ ವಯಸ್ಸಿಗೆ ಬಂದ ತಕ್ಷಣ ಮದುವೆ ಮಾಡ್ಬಿಡ್ಬೇಕು, ಎದೆ ಭಾರ ಉಳಿಸ್ಕೋಬೇಕು ಅಂತ ದೊಡ್ಡವ್ರು ಹೇಳ್ತಾರೆ. ಆದ್ರೆ ನಾಳೆ ನಮ್ಮ ರೂಪ ಮದುವೆ ಮಾಡ್ಕೊಂಡು ಹೋದ್ರೆ ನನ್ಗೆ ಎದೆ ಭಾರ ಇನ್ನೂ ಜಾಸ್ತಿ ಆಗುತ್ತೆ. ಹೆಣ್ಣು ಹೆತ್ತರೆ ಸೆರಗಲ್ ಕೆಂಡ ಇದ್ದ ಹಾಗೆ ಅಂತ. ಆದ್ರೆ ನನ್ನ ಮಕ್ಕಳು ಯಾವತ್ತೂ ನನಗೆ ಹಾಗನ್ನಿಸ್ಲಿಲ್ಲ. ದೊಡ್ಡ ಮರವಾಗಿ ಬೆಳೆದು ನಮಗೆ ನೆರಳಾಗಿ ನಿಂತ್ಕೊಂಡ್ರು. ನನ್ನ ಮಗಳು ಮೊದಲನೇ ದಿನ ಸೀರೆ ಉಟ್ಕೊಂಡು ನನ್ನ ಮುಂದೆ ಬಂದಾಗ ನನಗಾದ ಆಶ್ಚರ್ಯ ಅಷ್ಟಿಷ್ಟಲ್ಲ. ಅವತ್ತೇ ಒಂದು ಕನಸು ಕಂಡೆ, ಇವಳ ರಾಣಿ ರಾಣಿ ತರ ಮದುವೆ ಮಾಡಬೇಕು ಅಂತ. ನಾನು ಯೂನಿಫಾರ್ಮ್ ಹಾಕೊಂಡು ರಸ್ತೆಯಲ್ಲಿ ಹೋದಾಗೆಲ್ಲ ಜನ ತುಂಬಾ ಗೌರವದಿಂದ ಪೊಲೀಸಪ್ಪ ಪೊಲೀಸಪ್ಪ ಅಂತ ಸಲ್ಯೂಟ್ ಹೊಡಿತಾರೆ. ಅದಕ್ಕಿಂತ ದೊಡ್ಡ ಗೌರವ ಏನು ಗೊತ್ತಾ?
ಇಷ್ಟು ವರ್ಷಗಳಲ್ಲಿ ನನ್ನಿಬ್ರು ಮಕ್ಕಳು ನಿನ್ನ ಗೌರವಕ್ಕೆ ಒಂದು ಚೂರು ಧಕ್ಕೆ ಬರದೇ ಇರೋ ಹಾಗೆ ನಡ್ಕೊಂಡ್ರಲ್ಲ, ಅದಕ್ಕಿಂತ ದೊಡ್ಡ ಗೌರವ ಬೇಕಾ? ನಾಳೆ ಮಗಳು ಮದುವೆ ಮಾಡಿಕೊಂಡು ಹೊಸ ಜೀವನಕ್ಕೆ ಕಾಲಿಡ್ತಾಳೆ, ಹೊಸ ಸಂಸಾರ ಶುರು ಮಾಡ್ತಾಳೆ. ಮಗ, ಇಷ್ಟು ದಿನದಲ್ಲಿ ನಿಮ್ಮಪ್ಪ ಏನಾದರೂ ನಿನಗೆ ತಪ್ಪು ಅನ್ಸೋ ಹಾಗೆ ನಡ್ಕೊಂಡಿದ್ರೆ ಕ್ಷಮಿಸ್ತೀಯ ಅಲ್ವಾ? ನಮಗೂ ವಯಸ್ಸಾಗ್ತಾ ಇದೆ. ಕೊನೆ ಪಕ್ಷ ವರ್ಷಕ್ಕೊಂದ್ಸಲನಾದ್ರೂ ಗಂಡನ ಮನೆಯಿಂದ ಬಂದು ನಮ್ಮನ್ನ ನೋಡಿ ಅಲ್ವಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸಿದ್ದು, ಯಾಕೆ ಲಕ್ಷ್ಮತೆ ಯಾರು ಇಲ್ದಿರೋ ಜಾಗ ಕರ್ಕೊಂಡ್ ಬಂದಿದ್ರಾ? ಸಿದ್ದು, ಈಗ ನೀನ್ ನನಗ್ ನಿಜ ಹೇಳ್ಬೇಕು. ಏನ್ ನಿಜ ಲಕ್ಷ್ಮತೆ? ನೀನ್ ಉತ್ಸವಕ್ಕೆ ಬಂದಿದ್ದೆ ತಾನೆ, ಭಾವನನ್ ಜೊತೆ ಮಾತಾಡ್ದೆ ತಾನೆ, ಅವಳು ನಿನ್ನ ಹತ್ರ ನಗ್ನಗ್ತಾ ಮಾತಾಡಿದ್ಲು ತಾನೆ, ನಿಜ ಹೇಳು ಸಿದ್ದು. ಇದೇನಪ್ಪ ಲಕ್ಷ್ಮತೆ ಹೀಗೆ ಕೇಳ್ತಿದ್ದಾರೆ? ನಾನು ಮೇಡಮ್ಗೆ ತಾಳಿ ಕಟ್ಟಿರೋದು ಇವ್ರು ಗೊತ್ತಾಗೋಯ್ತಾ? ಅದಕ್ಕೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ದಾರಾ? ಸಿದ್ದು, ಏನ್ ಯೋಚನೆ ಮಾಡ್ತಾ ಇದೀಯ? ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು. ನೀನ್ ಹೀಗ್ ನಡ್ಕೊಂಡ್ರೆ ನನ್ಗೆ ಅನುಮಾನ ಬರುತ್ತೆ. ಅಯ್ಯೋ ಇಲ್ಲ ಲಕ್ಷ್ಮತೆ, ಅವ್ರನ್ನಂತವ ಚೆನ್ನಾಗಿ ಮಾತಾಡಿದ್ರು, ಆದ್ರೆ ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಏನಾಯ್ತು? ಸಿದ್ದು, ದೊಡ್ಡ ಅನಾಹುತ ಆಗೋಗಿದೆ. ಇದೆಲ್ಲ ಯಾಕೆ ನಮ್ ಜೀವನದಲ್ಲಿ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಲಕ್ಷ್ಮತೆ ಅಳ್ಬೇಡಿ, ಅದೇನಾಯ್ತು ಅಂತ ಹೇಳಿ. ಸಿದ್ದು, ನಮ್ ಭಾವನಾ ಕೊರಳಲ್ಲಿ ತಾಳಿ ಇದೆ ಸಿದ್ದು. ಲಕ್ಷ್ಮತೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ? ಮಗಳಿಗೆ ಇಂಥ ಪರಿಸ್ಥಿತಿ ಬಂದಿದೆ ಅಂತ ಗೊತ್ತಾದ್ಮೇಲೂ ಹೆತ್ತ ಕರಳು ಹೇಗಪ್ಪ ಸಮಾಧಾನವಾಗಿರತ್ತೆ? ನೋಡು, ನನ್ಗೆ ನಿನ್ನಿಂದ ಒಂದು ಸಹಾಯ ಆಗ್ಬೇಕಪ್ಪ. ನನ್ನ ಮಗಳ ಕೊರಳಿಗೆ ಯಾರು ತಾಳಿ ಕಟ್ಟಿದ್ರು ಅನ್ನೋದನ್ನ ತಿಳ್ಕೊಂಡು ನನಗ್ ನೀನೇ ಹೇಳ್ಬೇಕಪ್ಪ. ಅದಕ್ಕೆ ನೀನೇ ಸರಿಯಾದ ವ್ಯಕ್ತಿ. ಲಕ್ಷ್ಮತೆ ಅದು ಇನ್ನ ನಾವಂತೂ ಅವಳನ್ನ ಕೇಳೋಕ್ಕಾಗಲ್ಲ. ಅದಕ್ಕೆ ನೀನೇ ಅವಳನ್ನ ಕೇಳ್ಬೇಕು. ಅವನ್ ಯಾರು, ಅವನ್ ಎಲ್ಲಿದ್ದಾನೆ, ಅವ್ರ ಸಂಬಂಧ ಹೇಗಿದೆ ಅಂತ ನನಗೆಲ್ಲ ಗೊತ್ತಾಗ್ಬೇಕಪ್ಪ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಇದೊಂದು ಕೆಲ್ಸ ಮಾಡ್ಕೊಡು ಸಿದ್ದು. ನೋಡು, ಈ ಕೆಲ್ಸ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡು.
ಕೊಡಪ್ಪ. ಸರಿ ಲಕ್ಷ್ಮತೆ, ಏನಾಗಿದೆ ಅವ್ನು ಯಾರು ಅನ್ನೋದು ತಿಳ್ಕೊಂಡು ನಿಂಗೆ ಹೇಳ್ತೀನಿ. ನಿನ್ನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಸಿದ್ದು. ನಾನ್ ಕಷ್ಟದಲ್ಲಿರುವಾಗೆಲ್ಲ ನೀನೇ ಸಹಾಯ ಮಾಡಿದ್ಯಾ. ಹಾಗೆ ಇದೊಂದು ಸಹಾಯ ಮಾಡಿ ಪುಣ್ಯ ಕಟ್ಕೊಳಪ್ಪ. ಆದಷ್ಟು ಬೇಗ ಈ ಕೆಲಸ ಮಾಡ್ಕೊಡಿಸಿದ್ದು. ನೋಡು, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಯಾರ ಹತ್ರನೂ ನೀನೇನು ಹೇಳ್ಬೇಡ. ನಾನಿನ್ ಬರ್ತೀನಿ, ಮರ್ತು ಬಿಡ್ಬೇಡ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲ ಹಿಂಗಿಲ್ಲ, ತರಕಾರಿ ಏನಿಲ್ಲ, ಏನ್ ಮಾಡಲಿ? ಅಯ್ಯೋ ನಿನ್ನ, ಯಾರಾದ್ರೂ ಹಾಲಲ್ಲಿ ಕುತ್ಕೊಂಡು ಉಗುರು ಕಟ್ ಮಾಡ್ತಾರಾ? ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಓಹೋ, ಬುದ್ಧಿ ಇಲ್ದೇ ಇರೋರು ಬುದ್ಧಿ ಇರೋರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಗೊತ್ತಿದ್ದಿದ್ರೆ ಇಲ್ಲಿ ಕುತ್ಕೊಂಡು ಯಾಕೆ ಉಗುರು ಕಟ್ ಮಾಡ್ತಿದ್ದೆ? ಹೊರಗಡೆ ಹೋಗಿ ಕಟ್ ಮಾಡ್ಕೋತಿದ್ದೆ. ಇವಾಗ ಏನಾಗೋಯ್ತು? ನಾನು ಉಗುರು ಕಟ್ ಮಾಡ್ಕೊಂಡ್ರೆ ಏನ್ ಪ್ರಾಬ್ಲಮ್ಮು? ಅಲ್ಲ, ನಾನು ಏನ್ ಮಾಡಿದ್ರು ನಿಮಗೆ ತೊಂದ್ರೆನೆ. ಎಲ್ಲದಕ್ಕೂ ಕಾಲು ಕೆಕ್ಕೊಂಡು ಜಗಳಕ್ಕೆ ಬರ್ತೀರಾ ಅಲ್ವಾ? ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಒಂಚೂರು ಕಾಮನ್ ಸೆನ್ಸ್ ಇಲ್ಲ. ಎಲ್ಲ ಸೆನ್ಸು ಇದೆಯಮ್ಮ ನನಗೆ. ಅತ್ತೆ ಇಲ್ಲ ಅಂತ ಎಷ್ಟು ಬಾಯ್ ಮಾಡ್ತಿದೀಯ ಅಲ್ವಾ? ಅತ್ತೆ ಇದ್ದಾಗ ಒಂಥರ ನಡ್ಕೊಳ್ಳೋದು, ಅತ್ತೆ ಇಲ್ದಿರುವಾಗ ಇನ್ನೊಂಥರ ನಡ್ಕೊಳ್ಳೋದು. ನನ್ಗೆ ಆ ಥರ ಕೆಟ್ಟ ಬುದ್ಧಿ ಇಲ್ಲ. ನಮ್ಮಪ್ಪ ಬುದ್ಧಿ ಹೇಳಿಕೊಟ್ಟು ಇಲ್ಲ. ಏನೇ ಕೆಲಸ ಮಾಡಿದ್ರು ಬೆನ್ ತಟ್ಟಿ ಶಬಾಷ್ ಅಂತಾರೆ. ಅದಕ್ಕೆ ಈ ರೇಂಜಲ್ಲಿ ಹಾಳಾಗಿರೋದು. ಅಲ್ಲಮ್ಮ, ನೀನು ಈ ರೀತಿ ನಡ್ಕೊಳ್ಳೋದನ್ನ ನೋಡಿದ್ರೆ ಮನೆ ಮಕ್ಕಳು ಇದನ್ನೇ ಕಲಿತಾರೆ. ಸ್ವಲ್ಪನಾದ್ರೂ ಸಂಸ್ಕಾರ ಇರಬೇಕು. ಏನ್ರಿ ಸಂಸ್ಕಾರ ಇಲ್ಲ? ನನಗೆಲ್ಲಾನು ಇದೆ. ಅದ್ರ ಬಗ್ಗೆ ನೀವು ಮಾತಾಡಬೇಡಿ. ನಾನು ಉಗುರು ಕಟ್ ಮಾಡಿ ಬಿಸಾಕೋ ಜವಾಬ್ದಾರಿನೂ ಇದೆ. ಅದಲ್ಲ, ಈ ತರ ಉದ್ದಕ್ಕೆ ಉಗುರು ಬೆಳೆಸ್ಕೊಂಡ್ರೆ ಹೆಲ್ತ್ಗೆ ಎಷ್ಟು ಪ್ರಾಬ್ಲಮ್ ಅಂತ ನಿಮಗ್ ಗೊತ್ತಾ? ಮಾತಾಡ್ಬಿಡ್ತಾರೆ ಏನೋ. ನಾನು ಎಷ್ಟು ನೀಟೋ, ನೀವು ಅಷ್ಟೇ ಗಲೀಜು. ಏನು? ನಾನು ಗಲೀಜಾ? ಏನು ಏನ್ ನೀನು ಹೇಳ್ತಿರೋದ್ರ ಅರ್ಥ? ಓಹೋ, ಅದ್ರ ಬಗ್ಗೆ ಡೀಟೇಲ್ ಆಗಿ ಬೇರೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು. ಬೆಳಗ್ಗೆ ಎದ್ದು ಒಂದ್ಸಲಿ ಸ್ನಾನ ಮಾಡಿದ್ರೆ ಮುಗೀತು. ಅಡ್ಗೆ ಮನೆಗೆ ಹೋಗಿ ಗಲೀಜಾಗಿ ಬೆವರ್ಕೊಂಡು ಅಡ್ಗೆ ಮಾಡ್ತಿರಲ್ಲ, ಆ ಅಡ್ಗೆನ್ ತಿನ್ನಕ್ಕಂತೂ ನಮಗ್ ಮನ್ಸೇ ಬರಲ್ಲ. ಬಹಳ ಸಂತೋಷ. ನಾಳೆಯಿಂದ ನೀನು ಮನೇಲಿ ಊಟ ತಿಂಡಿನೇ ಮಾಡಬೇಡ. ಸ್ವಲ್ಪ ಕೊಬ್ಬಾದ್ರೂ ಕರಗುತ್ತೆ. ಎಲ್ಲರೂ ಇಂಥರ ದೊರೆ ಮಕ್ಕಳಾಗಿರೋದಿಲ್ಲಮ್ಮ. ಮನೆಯಲ್ಲಿ ಮೈಕೈ ಬಗ್ಸಿ ಕೆಲಸ ಮಾಡೋರು ನಮ್ಮಂಥವ್ರು, ಕಾಲ್ ಮೇಲೆ ಕಾಲ ಕೂತ್ಕೊಳ್ಳೋದು ನೀವು. ಅಲ್ಲಮ್ಮ, ಮದುವೆ ಆಗಿ ಇಷ್ಟು ವರ್ಷ ಆಯಿತು. ಒಂದು ಕಡ್ಡಿ ಕೆಲಸ ಅಂತ ಮನೇಲಿ ಯಾವತ್ತಾದ್ರೂ ಮಾಡಿದೀಯಾ ನೀನು? ನಾನು ಯಾಕ್ರಿ ಮಾಡಬೇಕು? ಹೊರಗಡೆ ದುಡಿತಿಲ್ವಾ? ಮನೇಲೂ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಮನೆಗೆ ಏನು ಬೇಕೋ ನಾನು ದುಡ್ಡು ಕೊಡ್ತಾ ಇದ್ದೀನಿ. ನೀನು ದುಡ್ಡು ಕೊಟ್ಟ ತಕ್ಷಣ ಇಲ್ಲಿ ಎಲ್ಲ ಕೆಲಸನೂ ಆಗ್ಬಿಡೋದಿಲ್ಲ. ನೀನು ಹೊರಗಡೆ ದುಡಿತೀಯಾ, ನಾನು ಮನೆ ಒಳಗಡೆ ದುಡಿತೀನಿ. ನಿನಗೆ ಸಂಬಳನಾದರೂ ಕೊಡ್ತಾರೆ, ನನಗೆ ಸಂಬಳನೂ ಕೊಡೋದಿಲ್ಲ. ಆದರೆ ಮನೇಲಿರೋ ನಾವು ಕೆಲಸ ಮಾಡಿದ್ರೇನೆ ನಿಮಗೆಲ್ಲ ಊಟ ತಿಂಡಿ. ಇಲ್ಲಾಂದರೆ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿ. ರೀ, ಎಷ್ಟ್ರೀ ಮಾತಾಡ್ತಾ ಇದ್ದೀರಾ ಅವಾಗಿಂದ? ಮತ್ತೆ ನಿನ್ನಂತ ಬೊಗಳೆ ಬಿಡೋರ ಹತ್ರ ಹಿಂಗೆ ನಡ್ಕೊಂಡ್ರೇನೆ ಎಲ್ಲ ಸಂಭಾಳ್ಸೋಕ್ಕಾಗೋದು. ಇಲ್ಲಾಂದ್ರೆ ಹುರಿದು ಮುಕ್ಬಿಡ್ತೀರಾ. ನಿಮ್ಮ ಹತ್ರ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಸದ್ಯ ಈಗಲಾದ್ರೂ ಗೊತ್ತಾಯ್ತಲ್ಲ, ಹೋಗಿ ಕೆಲಸ ನೋಡ್ಕೊ. ಛೀ, ಏನು ಇವಳೊಬ್ಳೆ ದುಡಿಯೋಳ ಥರ ಆಡೋದು. ನನ್ನ ಗಂಡನು ನನ್ನನ್ನು ಕೆಲಸ ಕಳಿಸಿದ್ರೆ ಇವಳಿಗಿಂತ ಜಾಸ್ತಿ ದುಡ್ದು ಹಾಕ್ತಿದ್ದೆ ನಾನು. ಆದರೆ ನನ್ನ ಹಣೆ ಬರ ಇದೇ ಅಡುಗೆ ಮನೇಲಿ ಬಿದ್ದು ಸಾಯ್ಬೇಕು. ಇದೇ ಕಸ ಗುಡ್ಸೆ ಮಾಡ್ಕೊಂಡು ಇರಬೇಕು. ಅಯ್ಯಯ್ಯಯ್ಯ, ದೊಡ್ಡದಾಗಿ ಹೇಳ್ಬಿಟ್ಲು ಉಗುರು ಕಟ್ ಮಾಡಿ ಹೊರಗಡೆ ಎಸೆಯೋ ಜವಾಬ್ದಾರಿನೂ ಇದೆ ಅಂತ. ನೋಡಿದ್ರೆ ಇಲ್ಲೇ ಬಿದ್ದಿದೆ. ಇದನ್ನ ಮಾಡಕ್ಕೆ ಇನ್ಯಾವನು ಬರಬೇಕು? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಅಮ್ಮವ್ರೆ. ನಿನ್ನ ಸನ್ನಿಧಾನಕ್ಕೆ ಕುಟುಂಬ ಸಮೇತರಾಗಿ ಈ ಹಿಂದೆನೇ ಬರಬೇಕಾಗಿತ್ತು ತಾಯಿ. ಆದ್ರೆ ಈ ಕಾಲ ಕೂಡಿ ಬಂದೈತೆ. ಬಸ್ಸು ಬಿಮ್ಮನ್ಸಿ ಹುಡುಗಿ, ಅವಳೆರ್ಗೇನು ಸುಸೂತ್ರವಾಗಿ ಆಗೋ ಹಂಗೆ, ನನ್ನ ಸೊಸೆ ಬರೆದಿರೋ ಪರೀಕ್ಷೆನಾಗಿ ಜಯ ಸಿಗೋ ಹಂಗೆ, ನನ್ನ ಮಗ ಕೈ ಹಾಕಿರೋ ಜಮೀನು ಕೆಲಸ ಕೈ ಹಿಡಿಯೋ ಹಂಗೆ, ನಮ್ಮವ್ರ ಆರೋಗ್ಯ ಸುಧಾರಿಸೋ ಹಂಗೆ ಆಗ್ಲವ. ನನ್ನ ಆರೋಗ್ಯ ಆಯಸ್ಸು ಎಲ್ಲನೂ ಇವ್ರಿಗೆ ಕೊಟ್ಬಿಡು.
ನಮ್ಮೂರು ಬರ್ದಿರೋ ಪರೀಕ್ಷೆ ಸಂದಾಗ ಹಂಗೆ ಮಾಡಪ್ಪ. ದೇವ್ರೆ, ನನ್ನ ಪರೀಕ್ಷೆ ಮುಗೀತು. ಈಗ ನಮ್ಮ ಯಜಮಾನ್ರ ಕನಸು ನನ್ಸಾಗ್ಲಿ. ಆಗಾಗ ಬಂದು ಕುಲದೇವರಿಗೆ ಪೂಜೆ ಮಾಡಿಸ್ಕೊಂಡೋಗಿ ಒಳ್ಳೇದಾಗುತ್ತೆ ಎಲ್ಲರಿಗೂ. ಆಯ್ತಾಯ್ನವ್ರೆ. ಈಗ ಮನ್ಸು ಅಗರಾದಂಗಾಯ್ತು ಅಲ್ವೇ? ಇನ್ಮೇಲಿಂದ ದೇವ್ರೆಲ್ಲ ಒಳ್ಳೇದೇ ಮಾಡ್ತಾನೆ. ಮನೆ ದೇವ್ರ ಆಶೀರ್ವಾದ ತಕೊಂಡ್ಮ್ಯಾಕೆ ಎಲ್ಲ ಒಳ್ಳೇದೇ ಆಯ್ತೈತೆ ಅಲ್ವೇ? ಮೇಡಮ್, ನೀವು ಕಳಿಸಿರೋ ಲೊಕೇಶನ್ಗೆ ಬಂದಿದ್ದೀವಿ. ಅಲ್ಲೇ ಇರ್ತಾರೆ, ಹುಡುಕಿ ಕಟ್ಟಿ ಮಾವನ್ ಬಿಟ್ಟು ನಿಮ್ದವ್ರಿಗೆ ಯಾರು ಬಿಡ್ಬೇಡಿ. ಸರಿ ಮೇಡಮ್. ಏಯ್ ಬನ್ರೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮದುವೆ ಆಗ್ತೀನಿ ಅಂತ ಆಸೆ ಹುಡ್ಸಿ ಆಸೆ ಮನೆವರೆಗೂ ಕರ್ಕೊಂಡ್ಬಂದು ಇವಾಗ ನನಗೆ ಕೈ ಕೊಡ್ತಾ ಇದೀಯ ಮಾವ. ಏನ್ ಅನ್ಕೊಂಡಿದ್ಯಾ ನೀನು ನನ್ನನ್ನ? ನಾನೇನು ಆಟದ ಬೊಂಬೆನಾ? ನಗು ಅಂದಾಗ ನಗೋದಕ್ಕೆ, ಅಳು ಅಂದಾಗ ಅಳೋದಕ್ಕೆ, ಮದ್ವೆ ಅಂದಾಗ ರೆಡಿಯಾಗಿ ಬರೋದಕ್ಕೆ ನಾನೇನು ಆಟದ ವಸ್ತುನಾ? ಈಗ ನೀನ್ ಬೇಡ ಅಂದ ತಕ್ಷಣ ನಾನು ಒಪ್ಕೊಂಡು ಸುಮ್ಮನೆ ಆಗ್ಬಿಡ್ಬೇಕಾ? ನನಗೂ ಒಂದು ಮನಸ್ಸಿದೆ ಅನ್ನೋದನ್ನ ಯಾವತ್ತಾದ್ರೂ ಅರ್ಥ ಮಾಡ್ಕೊಂಡಿದ್ಯಾ ನೀನು? ನೀನು ಅವಳಿಂದ ದೂರ ಆದ್ಮೇಲೆ ತಾನೇ ನಾನಿನ್ ಜೀವನದಲ್ಲಿ ಬಂದಿದ್ದು. ಈಗ ಅವಳ ನಾನ ಅನ್ನೋ ಪ್ರಶ್ನೆ ನೀನ್ ತಲೆಯಲ್ಲಿ ಹುಡ್ಕೊಂತ? ಇಲ್ಲ ಮಾವ, ನಾನು ಇದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಈ ಮದ್ವೆ ನಿಲ್ಸಕ್ಕೆ ನಾಟಕ ಮಾಡ್ತಾಳೆ ಅನ್ನೋದಾದ್ರೆ ನಾನು ಹಾಗೆ ಮಾಡ್ತೀನಿ. ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂತೀನಿ. ಅದ್ ಹೇಗೆ ನೀ ನನ್ನ ಮದ್ವೆ ಆಗಲ್ವೋ ನಾನು ನೋಡ್ತೀನಿ. ಹೀಗೆಲ್ಲ ಅಂತೀನಿ ಅನ್ಕೊಂಡ್ಯಾ? ಹಾಗೆಲ್ಲ ಅನ್ನೋದಕ್ಕೆ ನಾನೇನ್ ದಿವ್ಯ ಅನ್ಕೊಂಡ್ಯಾ ಮಾವ? ಈಗೇನು ಅವಳು ಅಷ್ಟೊಂದು ಗೋಗರಿತಾ ಇದ್ದಾಳೆ, ಅವಳು ಇನ್ನೊಂದು ಅವಕಾಶ ಕೊಡ್ಬೇಕು ಅಷ್ಟೇ ತಾನೆ? ಕೊಡು, ಧಾರಾಳವಾಗಿ ಕೊಡು. ಏನ್ ಹೇಳ್ತಿದ್ಯಾ ಮಗಳೇ? ಕೊಡ್ಲಿ ಬಿಡಿಯಪ್ಪ. ದಿವ್ಯಾ ಮೇಡಮ್ ಅವರು ಭ್ರಮೇಲೆ ಜೀವನ ಮಾಡ್ತಾ ಇದ್ದಾರೆ. ಬೇಡ ರುಕ್ಕು, ನೀನ್ ತಪ್ಪು ಮಾಡ್ತಿದ್ಯಾ. ಇಲ್ಲ ಅಮ್ಮ,
ನಾನು ಸರಿಯಾಗೇ ಮಾಡ್ತಾ ಇದ್ದೀನಿ. ಮಾವನೇ ಹೇಳಲಿಲ್ವಾ ಪ್ರೀತಿನ ಬಲವಂತವಾಗಿ ಪಡ್ಕೊಳಕ್ಕಾಗಲ್ಲ ಅಂತ? ಮದ್ವೆನೂ ಅಷ್ಟೇ ಅಮ್ಮ. ಈ ದಿವ್ಯಾ ಆಗಾಗ ಬಂದು ಮಾವನ್ನ ದಾರಿ ತಪ್ಸಕ್ಕೆ ನೋಡ್ತಾನೆ ಇರ್ತಾಳೆ. ಪಾಪ ನನ್ ಮಾವಂಗೆ ಒಂಥರ ಅತಂತ್ರ. ಅವ್ರನ್ನ ನೋಡಿ ಮುಖದಲ್ಲಿ ಎಷ್ಟು ಆತಂಕ ತುಂಬಿದೆ ಅಂತ. ಅದಕ್ಕೋಸ್ಕರ ಆದ್ರೂ ಇವಳಿಗೊಂದು ಅವಕಾಶನ ಕೊಟ್ಟು ನೋಡ್ಲಿ ಬಿಡಿ ಅಮ್ಮ. ಏ ದಿವ್ಯಾ, ನಿನಗಿದು ಕೊನೆ ಅವಕಾಶ ಕಣೆ. ಇದ್ರಲ್ಲಿ ನೀನೇನಾದ್ರೂ ಸೋತ್ರೆ ನನ್ನ ಮಾವನ್ ತಂಟೆಗೆ ನೀನ್ ಬರಬಾರ್ದು. ಚಾಲೆಂಜ್. ಚಾಲೆಂಜ್ ಕಣೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕ್ಷಮಿಸಿಮ್ಮ, ಒಂಚೂರು ತಡ ಆಯ್ತು. ಓಹೋ, ಬಳೆಗಾರರು ಬಂದ್ರು. ಯಾಕಪ್ಪ ಇಷ್ಟೊಂದು ತಡ? ಅದು ಬಳೆ ಒಂಚೂರು ಕಮ್ಮಿ ಅನಿಸ್ತು, ಅದಕ್ಕೆ ತರಕ್ ಹೋಗಿದ್ದೆ. ಪ್ರೇಮ ಅವ್ರೆ, ಏನೋ ಇವ್ರನ್ನ ನೋಡದ್ ಅಳಿ ಅಂದ್ರೆ ನೋಡ್ದಂಗ ಅನಿಸ್ತಿಲ್ವಾ? ನೋಡಿದ್ರೆ ಹಾಗನ್ನಿಸ್ತಾ ಇಲ್ಲ. ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡಿ. ನೀವು ಅಳಿ ಅಂದ್ರೆ ತಾನೆ? ಅಯ್ಯೋ ಅಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ನಿಜವಾಗ್ಲೂ ಬೆಳೆಗಾರನೇ. ವೇಷ ಮರ್ಸ್ಕೊಂಡ್ ಬಂದ್ಬಿಟ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ ರಾಮ್? ನೀವು ನಮ್ಮ ಅಳಿಯಂದ್ರ ರಾಮೇ ಅಲ್ವಾ? ನಮ್ಮನ್ನೇನ್ ಪೆಂಗ್ರು ಅನ್ಕೊಂಡಿದ್ದೀರಾ? ಮದುಮಗ ಬಳೆಗಾರನ ವೇಷದಲ್ಲಿ ಬಂದು ಮದುಮಗಳಿಗೆ ಬಳೆ ತೊಡ್ಸೋ ಟ್ರೆಂಡ್ ಅಂತ ನಮಗೂ ಗೊತ್ತು. ಹೌದು, ನೀವು ನಿಜವಾದ ಬಳೆಗಾರನಾ? ಹೌದು. ಕೇಳ್ಬಿಟ್ಟು ನೋಡ್ಲಾ? ಏನ್ ನಿಮ್ ಹೆಸರು? ನನ್ನ ಹೆಸರು ಮಧು ಅಂತ. ಗಡ್ಡ ಕಣ್ರಿ. ಕ್ಷಮಿಸ್ಬಿಡಪ್ಪ, ನಮ್ಮ ಅಳಿಯಂದ್ರ ತಮಾಷೆ ಮಾಡ್ತಿದ್ದಾರೆ ಅನ್ಕೊಂಡ್ವಿ. ನೋವಾಯ್ತಾ? ಸ್ವಲ್ಪ ಆಯ್ತು. ಅಯ್ಯೋ ಕೊಡಿ. ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ನುಡಿತೈತೆ. ಶುಭವಾಗ್ಲಿ ತಾಯಿ, ಶುಭವಾಗ್ಲಿ ತಾಯಿ. ಸೀತಾ ಮಾತೆನ ನೋಡೋಕೆ ಸಾಕ್ಷಾತ್ ಶ್ರೀರಾಮನೇ ಬಂದಿದ್ದಾನೆ ತಾಯಿ, ಸಾಕ್ಷಾತ್ ಶ್ರೀರಾಮನೇ ಬಂದಿದ್ದಾನೆ. ಬದುಕು ಬಂಗಾರ ಆಗುತ್ತೈತೆ ತಾಯಿ, ಬದುಕು ಬಂಗಾರ ಆಗುತ್ತೈತೆ. ಬುಡ್ಬುಡ್ಕೆಯವನು ಪುಟ್ಟಾಯಿ. ಬುಡ್ಬುಡ್ಕೆಯವರು ಅಂದ್ರೆ ಶಕುನ ಹೇಳೋರು ಅಂತ. ಅವ್ರು ಹೇಳೋದೆಲ್ಲ ನಿಜ ಆಗುತ್ತೆ ಅಂತ ನಂಬಿಕೆ ಇದೆ ಪುಟಿ. ಹೌದಾ? ಹೇಳಿ ನೋಡೋಣ. ಹಾಗ್ ಕೇಳು ತಾಯಿ, ಹಾಗ್ ಕೇಳು. ಬುಡ್ಬುಡ್ಕೆ ಮಾತಾಡ್ತೈತೆ ತಾಯಿ, ಬುಡ್ಬುಡ್ಕೆ ಮಾತಾಡ್ತೈತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಹೋ, ಏನಂತ ಹೇಳಿ ತಾಯಿ, ಏನಂತ ಹೇಳಿ? ಹಾಲ್ನಂತ ಮನ್ಸು, ಜೇನ್ನಂತ ಮಾತು, ಮುತ್ತಿನಂತ ಗುಣ ತಾಯಿ, ಮುತ್ತಿನಂತ ಗುಣ ನಿಂದು. ಬದುಕು ಬವಣೆಯಲ್ಲ ತಾಯಿ, ಬದುಕು ಬವಣೆಯಲ್ಲ. ಹಾ, ನಿನ್ನ ಮನ್ಸು ಬಂಗಾರ ತಾಯಿ, ಬಂಗಾರ. ಇವತ್ತು ಎಂತ ಶುಭ ದಿನವೇ ಗೊತ್ತೇ ನಿಮಗೆ? ಹ, ನಾನು ಹೇಳ್ತೀನಿ ತಾಯಿ, ನಾನು ಹೇಳ್ತೀನಿ. ಮದುಮಗಳ ಕೈಗೆ ಮದುಮಗನೇ ಬಂದು ಬಳೆ ತೊಡಿಸ್ತಾನೆ ತಾಯಿ, ಮದುಮಗನೇ ಬಂದು ಬಳೆ ತೊಡಿಸ್ತಾನೆ. ಹಾ,
ಇದು ನಾನ್ ಮಾತಾಡ್ತಿಲ್ಲ ತಾಯಿ, ನಾನ್ ಆಡ್ತಿರೋ ಮಾತಲ್ಲ. ಆ ಲಕ್ಕಿ ನುಡಿಸ್ತೈತೆ ತಾಯಿ, ಆ ಲಕ್ಕಿ ನುಡಿಸ್ತೈತೆ. ದಿಟ ಆಗುತ್ತೈತೆ ತಾಯಿ, ದಿಟ ಆಗುತ್ತೈತೆ. ಓಹೋ, ಆಹಾ, ತುಂಬಾ ಸುಂದರವಾಗಿ ಕಾಣ್ತಿದ್ಯಾ ತಾಯಿ, ತುಂಬಾ ಸುಂದರವಾಗಿ ಕಾಣ್ತಿದ್ಯಾ. ಅಯ್ಯೋ ಬುಡ್ಬುಡ್ಕಿ ಅವ್ರೆ, ಮದುಮಗ ಬಳೆ ತೋಡಿಸ್ತಾನೆ ಅಂತ ನೀವೇ ತೋಡಿಸ್ಬಿಟ್ರಲ್ಲ. ಕರೆಕ್ಟು, ನೀವೇನ್ ಮದುಮಗನಾ? ನೀವ್ ಏನ್ ಹೇಳ್ತಿದ್ದೀರಾ ಅಂತ ನನ್ ಒಂದು ಅರ್ಥ ಆಗ್ತಿಲ್ಲ. ಸೀತಾ, ಏನ್ ಗುಸು ಗುಸು ಅಂತ ಹೇಳ್ತಿದ್ದಾರೆ? ಎಲ್ಲ ಸರಿಯಾಗಿದೆಯಂತ? ಯಾ, ಆಲ್ ಓಕೆ. ಆಲ್ ಓಕೆನಾ? ಏನ್ರಿ ಇದು, ಜಗತ್ ಇಷ್ಟೊಂದು ಮುಂದುವರೆದಿದ್ಯಾ? ಇಂಗ್ಲಿಷ್ ಅಲ್ಲಿ ಶಕುನ ಹೇಳ್ತಿದ್ದಾನೆ. ಸರಿ, ಏನಪ್ಪ, ನನ್ ಕೈ ನೋಡ್ಬಿಟ್ಟು ನನಗೂ ಇಂಗ್ಲಿಷ್ ಅಲ್ಲಿ ಶಕುನ ಹೇಳು. ಮಗ, ಏನಾಯ್ತು? ಇಂಗ್ಲಿಷ್ ಅಲ್ಲಿ ಯಾಕೋ ಮಾತಾಡ್ದೆ? ಮಗ ತಗ್ಲಾಕೊಂಡೆ ಅನ್ಸುತ್ತೆ ಕೊಡು, ಪ್ಲೀಸ್ ಹೆಲ್ಪ್ ಮೀ. ಏನಪ್ಪ ಮಣ ಮಣ ಅಂತಿದ್ಯಾ? ಶಕುನ ಹೇಳು. ಆಲಿಸ್ಬೇಕು, ಶುಭವಾಗ್ತೈತೆ ಅಂತ ಹೇಳಿ ಮುಗ್ಸೋ. ಬನ್ನಿ. ಆಲ್ ಇಸ್ ವೆಲ್, ಶುಭವಾಗುತ್ತೈತೆ ಅಂತ ಹೇಳಿ ಮುಗ್ಸೋ. ಏನಪ್ಪ ನೀನ್ ಹೇಳೋ ತಲೆ ಬುಡ ಒಂದು ಅರ್ಥ ಆಗ್ತಾ ಇಲ್ಲ. ಸುಲೋಚನಾ, ಅವರು ಒಳ್ಳೇದಾಗುತ್ತೆ ಅಂತ ಹೇಳಿದ್ಮೇಲೆ ಖಂಡಿತ ಒಳ್ಳೇದಾಗುತ್ತೆ. ಹೌದು ತಾಯಿ, ಹೌದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ಈ ಚಿಟಿ ಚಿಟಿ ಮಳೆಗೂ ಈ ಚಳಿಗೂ ತಿನ್ನಿ ಸುಬ್ಬು, ಆಗ್ಲೇ ಇದ್ದಕ್ಕಿದ್ದಾಗೆ ಕಾರ್ ನಿಲ್ಸ್ಬಿಟ್ಟಾರ. ಏನೋ ಖುಷಿ ಪಡ್ತಿದ್ದೆ, ಏನಾಯ್ತು? ಅದಾ, ಅಲ್ಲಿ ನಮ್ಮಮ್ಮನೂರಿನ ಬಸ್ ನೋಡಿದೆ ಮೇಡಮ್. ಬೋರ್ಡಲ್ಲಿ ನಮ್ಮೂರ ಹೆಸರು ಬರ್ದಿತ್ತಲ್ಲ, ಅದಕ್ಕೆ ಅದು ನೋಡಿ ಸಖತ್ ಖುಷಿ ಆಗೋಯ್ತು, ಗಾಡಿ ನಿಲ್ಸ್ಬಿಟ್ಟೆ. ಸುಬ್ಬು, ನೀನ್ ಚಿಕ್ಕ ಹುಡುಗನ ಬಸ್ ನೋಡಿ ಖುಷಿ ಪಡೋದಕ್ಕೆ? ಚಿಕ್ಕ ಹುಡುಗ ಅಂತಲ್ಲ, ಆಡ್ ಬೆಳ್ದಿರೋ ಊರ್ ಬಿಟ್ಟು ಬಂದು ಬೆಂಗಳೂರಲ್ಲಿ ಜೀವನ ಕಟ್ಕೋತಿರ್ತೀವಲ್ಲ, ನಾವು ಹಣ್ಣು ಮುದುಕರಾಗೋವರೆಗೂ ಅಷ್ಟೇ. ನಮ್ಮ ಊರಿನ ಬಸ್ ನೋಡಿದಾಗ ಅಥವಾ RTO ರಿಜಿಸ್ಟರ್ ನಂಬರ್ ನೋಡಿದಾಗ ನಮ್ಮ ಮನಸ್ಸು ಒಂದು ಕ್ಷಣ ಊರಿಗೆ ಹೋಗಿ ಬಂದ್ಬಿಡುತ್ತೆ ಮೇಡಮ್. ಅಲ್ಲಿ ಆಡ್ತಾ ಇದ್ದಿದ್ದು, ಅಲ್ಲಿ ಬೆಳೆದಿದ್ದು, ಅಲ್ಲಿನ ಸ್ನೇಹಿತರು ಎಲ್ಲರೂ ಒಂದು ಕ್ಷಣಕ್ಕೆ ನೆನಪಾಗ್ಬಿಡ್ತಾರೆ ನಮಗೆ. ಇದೆಲ್ಲ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋ ನಿಮ್ಗೆ ಗೊತ್ತಾಗಲ್ಲ ಬಿಡಿ. ನಿಜ ಸುಬ್ಬು, ಯಾವ ನೆನ್ಪುಗಳು ಇಲ್ದೇ ಇರೋ ನನಗೆ ಸಾಲಿಗ್ರಾಮಕ್ಕೆ ಹೋಗ್ತಿದ್ವಿ ಅನ್ನೋದೇ ಖುಷಿ ಕೊಡ್ತಿದೆ. ಅಂಥದ್ರಲ್ಲಿ ಊರ್ ನೆನ್ಪೆಲ್ಲ ಇರೋ ನಿನಗೆ ಖುಷಿ ಆಗೇ ಆಗುತ್ತೆ. ಸುಬ್ಬು, ಆದ್ರೂ ನೀವೆಲ್ಲ ಭಾವನೆಗಳನ್ನ, ಪ್ರೀತಿನ ಬರೀ ಮನುಷ್ಯನ ಮೇಲೆ ಅಷ್ಟೇ ಅಲ್ಲ, ಊರ್ಗಳ ಮೇಲೆ, ವಸ್ತುಗಳ ಮೇಲೆ, ಊಟ ತಿಂಡಿಗಳ ಮೇಲೆಲ್ಲ ಇಟ್ಕೊಂಡಿರ್ತೀರಲ್ಲ, ಅದೇಗ್ ಸಾಧ್ಯ? ಅದು ತುಂಬಾ ಸಿಂಪಲ್ ಮೇಡಮ್. ನಾವೆಷ್ಟೇ ದುಡಿದ್ರು, ಎಷ್ಟೇ ದೊಡ್ಡವರಾದ್ರೂ, ನೀವಾಗ್ಲೂ ಹೇಳಿದ್ರ ಚಿಕ್ಕೊಂತರ ಆಡ್ತಿದ್ಯಾ ಅಂತ, ಆ ಚಿಕ್ಕವರಾಗಿದ್ಬಿಟ್ರೆ ಎಲ್ಲ ಸಾಧ್ಯ. ನಿಮ್ ದೊಡ್ಡ ಮನೆಯಲ್ಲಿ ಶವರಲ್ಲಿ ನೀರ್ ಬರುತ್ತೆ, ಆದ್ರೆ ಇಲ್ಲಿ ನೋಡಿ, ಈ ಮಳೆಯಲ್ಲಿ ನೆನೆಯುವಾಗ ಸಿಗ್ತಾ ಇದೆಯಲ್ಲ ಸಂತೋಷ, ಅದ್ ಸಿಗೋದೇ ಇಲ್ಲ. ದೊಡ್ಡ ಮನೆ ಎಸಿ ತಂಪಾಗಿ ಹಿಡಿತಾ ಇಲ್ಲ ಅಂತಲ್ಲ, ಆದ್ರೆ ಊರಿನ ಬೆಟ್ಟದ ಮೇಲೆ ಮಂಜಿನ ಹನಿ ಬೀಳುತ್ತಲ್ಲ, ಅಷ್ಟು ತಂಪು ಅನ್ಸಲ್ಲ. ನಿಮ್ ದೊಡ್ಡ ಮನೆಯಲ್ಲಿ ಬಣ್ಣದ ಲೈಟಿಂಗ್ ಇರುತ್ತೆ, ನೋಡಕ್ ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಕಾಮನ್ ಬಿಲ್ ನೋಡಿದಾಗ ಒಂದು ಸಂತೋಷ ಸಿಗುತ್ತಲ್ಲ ಮೇಡಮ್, ಅದ್ರಲ್ಲಿ ಸಿಗಲ್ಲ. ಇಷ್ಟೇ ನಿಮ್ ದೊಡ್ಡ ಮನೆಯವ್ರಿಗೂ ನಮಗೂ ಇರೋ ವ್ಯತ್ಯಾಸ. ನೀನ್ ಹೇಳ್ತಿರೋದು ನಿಜ ಸುಬ್ಬು, ಈ ಖುಷಿ ನನ್ಗೂ ಸಿಗ್ಬೇಕಾಗಿತ್ತು. ನಾನು ನಿಮ್ ತರ ಒಂದು ಬಾಡಿಗೆ ಮನೆಯಲ್ಲೋ ಅಥವಾ ಒಟ್ಟಾರದಲ್ಲೋ ಅಥವಾ ಒಂದ್ ಹಳ್ಳಿಯಲ್ಲೋ ಬೆಳೆದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ.
ನೀನ್ ಅನುಭವಿಸ್ತಿರೋ ಪ್ರೀತಿ ನನ್ಗೂ ಸಿಕ್ತಿತ್ತು. ಈಗ್ಲೂ ಏನಿಲ್ಲ ಮೇಡಮ್, ನಿಮ್ಗೆ ಯಜಮಾನ್ರ ಪ್ರೀತಿ ಬಿಟ್ರೆ ಮನೆಯವ್ರ ಪ್ರೀತಿ ಎಲ್ಲ ಬೆಟ್ಟದಷ್ಟು ಸಿಗ್ತಾ ಇದೆ. ಇನ್ನೊಂದ್ ಸ್ವಲ್ಪ ದಿನ ನೋಡ್ತಾ ಇರಿ, ಯಜಮಾನ್ರು ನಿಮ್ಗೆ ಅಷ್ಟೇ ಪ್ರೀತಿ ಕೊಡ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ, ಬೇಗ ಬೇಗ ತಿನ್ನಿ ಮೇಡಮ್. ಇವತ್ತಿನ ಪಾರ್ಟಿ ಮುಗಿಸ್ತು, ಬನ್ನಿ ಹೊರಡೋಣ. ಪಾರ್ಟಿ ಬಜೆಟ್ ಮುಗಿಸ್ಬಿಟ್ಟಲ್ಲ, ಇದೇ ಕೊನೆ ಅಲ್ಲ. ನಿನ್ ಮದ್ವೆ ಟೈಮಲ್ಲಿ ಇದಕ್ಕಿಂತ ದೊಡ್ಡ ಪಾರ್ಟಿ ಕೊಡಿಸ್ಬೇಕು. ಇದೇನ್ ಮೇಡಮ್ ಇದಕ್ಕಿದಾಗೆ ಮದ್ವೆ ಅಂತ ಇದ್ದೀರಾ? ಒಂದ್ ಪಾರ್ಟಿಗೋಸ್ಕರ ನನ್ನ ಮದ್ವೆ ಅನ್ನೋ ಸಂಕಷ್ಟ ಸಿಗಾಕ್ಸ್ಬೇಕು ಅನ್ಕೊಂಡಿದ್ದೀರಾ ನೀವು? ಹಾಗಾದ್ರೆ ನಿನ್ ಮದ್ವೆ ಟೈಮಲ್ಲೂ ನಂಗೆ ಪಾರ್ಟಿ ಕೊಡ್ಸಲ್ವಾ? ಅವಾಗ ಮದ್ವೆ ಊಟನ ಹಾಕ್ಸ್ತೀನಿ ಬಿಡಿ ಮೇಡಮ್. ಇದು ಜಾಣ್ತನಂತ ಜಾರ್ಕೊಂಡ್ಬಿಟ್ಟಿಯಲ್ಲ. ಚೌಬಲ್ ದುಡ್ಡಿಲ್ಲ ಅಂದ್ರೆ ಜಾಣ್ತನ ಜಾರ್ಕೊಳ್ಳೇಬೇಕು. ಕೊಡಿ ಇವಾಗ, ಹಿಡ್ಕೊಂಡು ಹೇಳ್ತೀನಿ ಇದನ್ನ. ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನೋ ಇಲ್ಲಿ ನಿಂತಿದ್ಯಾ? ಕಾರ್ ಕ್ಲೀನ್ ಮಾಡೋದಲ್ಲ ಏನೂ ಇಲ್ವಾ? ಇಲ್ಲ ಕಣ, ಮಾಡಲ್ಲ. ಏನ ಇಲ್ಲ ಕಣೋನ? ಹೌದು ಕಣ, ನಾನು ಇನ್ಮೇಲೆ ನಿನ್ನ ಹಾಗೆ ಮಾತಾಡ್ಸೋದು. ನಿನಗೆ ಮರ್ಯಾದೆ ಬೇಕು ಅಂತಂದ್ರೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೋ. ನೀನ್ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಸೋಕ್ಕೆ ನಾನೇನೀಗ ಈ ಮನೆ ಆಳಲ್ಲ. ಈ ಮನೇಲಿ ಕೆಲಸ ಬಿಟ್ಟು 10 ನಿಮಿಷ ಆಯ್ತು. ಕೆಲಸ ಬಿಟ್ಯಾ? ಕೆಲಸ ಬಿಟ್ಟು ಜೀವನಕ್ಕೇನೋ ಮಾಡ್ತೀಯಾ? ಅಮ್ಮ ತಾಯಿ ಭಿಕ್ಷೆ ಬಿಡ್ತೀಯಾ? ಭಿಕ್ಷೆ ಬೇಡಿದ್ರು ಸರಿ, ಅಪ್ಪನ ದುಡ್ಡಲ್ಲಿ ತಿನ್ಕೊಂಡು ದರ್ಪ ತೋರ್ಸಲ್ಲ. ದುಡಿಬೇಕು ಅಂದ್ಕೊಂಡು ನಾನು ದುಡಿಯೋಕ್ಕೋಸ್ಕರ ದಾರಿನೂ ಸಿಕ್ಕಾಯ್ತು, ಒಳ್ಳೆ ಕೆಲಸನೂ ಸಿಕ್ಕಾಯ್ತು. ಏನ ಬೇರೆ ಕೆಲಸ ಸಿಕ್ತಾ? ನಿನ್ನಂತವನ್ಗೆ ಅದು ಯಾವನ್ ಕೆಲಸ ಕೊಟ್ನೋ ಏನೋ, 3 ದಿನನೂ ನಿನ್ನ ಕೈಲಿ ಇರೋಕ್ಕಾಗಲ್ಲ. ಹಂದಿ ಜೊತೆ ಗುದ್ದಾಡ್ದವನ್ಗೆ ಕುರಿ ಕಾಯೋದೊಂದು ದೊಡ್ಡ ವಿಷಯ ಅಲ್ಲ. ನಿನ್ನಂತವ್ನು ಸಹಿಸ್ಕೊಂಡೇ ಮನೇಲಿ ಕೆಲಸ ಮಾಡಿದ್ದೀನಿ. ಇನ್ನು ಯಾವ ಕೆಲಸ ಆದ್ರೇನು ತುಂಬ ಈಸಿಯಾಗಿ ಮಾಡ್ತೀನಿ. ಸಮರ್ಥ್, ಇದಕ್ಕಿಂತ ಜೋರಾಗಿ ಹೋಗೋಕ್ಕೆ ನನಗೂ ಬರುತ್ತೆ. ಆದರೆ ಮನೆ ಮುಂದೆ ಮಾನ ಕಳ್ಕತ್ಯ ಅಂತ ಸುಮ್ಮನೆ ಇದ್ದೀನಿ. ಅಂತೂ ಹೋಗ್ತಿದ್ದಿಲ್ಲ ನೀನು. ನಿನ್ನಂತ ಈಡಿಯಟ್ ಮುಖನ ದಿನ ನೋಡಕ್ ತಪ್ತು ನನಗೆ. ನನಗೂ ಅಷ್ಟೇ. ಯೋಗ್ಯತೆ ಇಲ್ಲದೆ ಇದ್ರು ಅಧಿಕಾರ ಅಹಂಕಾರ ಸಿಕ್ಕಿರೋ ಅಯೋಗ್ಯರನ್ನ ದಿನ ನೋಡೋದು ತಪ್ತು. ತಗೊಳ್ಳಿ ಸರ್, ಕೆಲಸ ಸಿಕ್ತು. ಹೌದಾ? ಕಂಗ್ರಾಟ್ಸ್. ಒಳ್ಳೇದಾಗ್ಲಪ್ಪ. ನಿಷ್ಠೆ, ಶ್ರದ್ಧೆ, ಶ್ರಮ ಇದು ಯಾವುದನ್ನು ಮರಿಬೇಡ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಯಾರನ್ನು ಹುಡುಕ್ತಿದೆ ಸಮರ್ಥ್? ಅದು ನನಗೊಂದು IT ಕಂಪ್ನಿಲಿ ಕೆಲಸ ಸಿಕ್ಕಿದೆ. ಸಂಬಳ ಇಲ್ಲಿಗಿಂತ 2 ಜಾಸ್ತಿ, ಜೊತೆಗೆ ಮರ್ಯಾದೆ ಇರೋಂಥ ಕೆಲಸ. ತುಂಬ ಖುಷಿ ಆಯ್ತು ಪಾಪು. ಸಿಕ್ಕಿರೋ ಅವಕಾಶನ ಸರಿಯಾಗಿ ಬಳಸ್ಕೊ, ಶ್ರದ್ಧೆಯಿಂದ ಕೆಲಸ ಮಾಡು, ಎಲ್ಲ ಒಳ್ಳೇದಾಗತ್ತೆ. ಬೇಡ, ನಾನು ಬರ್ತೀನಿ, ನೀವು ಹುಷಾರು. ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.